ಗುಡ್ ಮಾರ್ನಿಂಗ್. ನೋಡಿ ನನ್ನ ಮಗಳು ನನ್ನ ಜೊತೆನೇ ಎದ್ದು ಆಲ್ರೆಡಿ ಆಟ ಆಡ್ತಿದ್ದಾಳೆ. ಬೆಳಿಗ್ಗೆ ಎದ್ದ ತಕ್ಷಣ ಅವಳು ಎದ್ಬಿಡ್ತಾಳೆ, ನಾನಿದ್ರೆ ಅವಳು ಎದ್ದೊಳ್ತಾಳೆ. ಎದ್ದ ತಕ್ಷಣ ಸ್ಮೈಲ್ ಮಾಡಿಕೊಂಡು ಹಾಸಿಗೆಲೆಲ್ಲ ಓಡಾಡ್ಕೊಂಡು ಎದ್ದೊಳೋದವಳು. ಗುಡ್ ಮಾರ್ನಿಂಗ್ ಹೇಳಿದ್ರೆ ಅವಳಿಗೇನೋ ಒಂಥರ ಖುಷಿ. ನಾನು ಬೆಳಗ್ಗೆ ಮಾತಾಡಿಸ್ಬಿಟ್ರೆ ಅವಳಿಗೆ ತುಂಬ ಖುಷಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನಲ್. ಇವತ್ತು ಸಂಡೇ, ಎದ್ದು ಲೇಟ್. ಪಾಪನು ಆಲ್ರೆಡಿ ಎದ್ದು ಆಟ ಆಡ್ತಿದ್ದಾಳೆ. ಈಗ ತಿಂಡಿ ತಿಂದು ನಾನು ಡೇನ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ಸಂಡೇ ಹೇಗೆ ಹೋಗುತ್ತೆ ನೋಡೋಣ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿದು ಡೇನ ಸ್ಟಾರ್ಟ್ ಮಾಡ್ತೀನಿ. ಮಗಳು ಇವತ್ತು ಸಂಡೇ ಆಗಿರೋದ್ರಿಂದ ಎದ್ದಿದ್ದು ಲೇಟು. ನಾನು ಎದ್ದಿದ್ದು ಲೇಟು, ಉಮೇಶು ಲೇಟು. ರಜಾ ಇರೋದ್ರಿಂದ ಆರಾಮಾಗಿ ಮಲ್ಕೊಬಿಡ್ತೀವಿ. ಅಲ್ಲೇ ಲೇಟಾಗಿ ಎದ್ದಿರೋದ್ರಿಂದ ಲೈಟಾಗಿ ಏನಾದರೂ ತಿಂಡಿ ಮಾಡಿ ತಿಂದು ಡೇನ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ಬ್ಲಾಗ್ನ ಯಾವ ಥರ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಅವ್ಳು ಫೋನ್ ಇಟ್ಕೊಂಡ್ರೆ ಫೋನೇ ನೋಡ್ತಾವಳೆ. ತಿಂಡಿ ಮಾಡಿ ಪಾಪ ಜೊತೆ ಹಾಗೆ ಆಟ ಆಡ್ತಿದ್ವಿ. ಉಮೇಶು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಅವಳು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರೆ ತುಂಬ ಖುಷಿಯಾಗಿಬಿಡುತ್ತೆ. ಬನ್ನಿ, ಇವತ್ತು ಉಮೇಶು ಫಿಶ್ ಮಾಡ್ತಾ ಇದ್ದಾರೆ. ಏನೋ ಇದು ಫಿಶ್ ತವಾ ಫ್ರೈ ಹೆಂಗೆ ಮಾಡೋದು? ಕಲಸಿಟ್ಕೋಬೇಕಾ ಫಸ್ಟು? ಸ್ಲೈಸ್ ನೀಟಾಗಿ ತೊಳ್ಕೊಂಡಿದ್ದೀನಿ. ಸ್ಲೈಸ್ ಮಾಡಿಸಿರೋದಕ್ಕೆ ತವಾ ಫ್ರೈ ಮಾಡಬೇಕಾದ್ರಿಂದ ಸೊ ಇದನ್ನ ಖಾರ ಹಾಕ್ಬಿಟ್ಟು ಖಾರ ಹಿಡಿಬೇಕಲ್ಲ, ಕಲಸಿಟ್ಬಿಡ್ತೀನಿ. ಕಲಸಿಟ್ಟ ನಂತರ ಅದು ಮೊಟ್ಟೆ ಹಾಕಿ ಅದಕ್ಕೆ ಖಾರ ಏನಿದೆ ಖಾರ ಅದಕ್ಕೆ ಕಲಿಸ್ಕೊಡು. ಮತ್ತೆ ನಾನು ನೋಡ್ಕೋತೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕಷ್ಟು ಸಾಕು, ಸ್ವಲ್ಪ ತವಾ ಫ್ರೈಗೆ ಪೌಡ್ರ್ ಹಾಕ್ತಾ ಇದ್ದೀನಿ. ಏನಿದು ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ. ಎಷ್ಟು? ನಮಗೆ ಒಂದು 4 ಸ್ಪೂನ್ ಹಾಕ್ತೀವಿ. ನೀವು ನೋಡ್ಕೊಳ್ಳಿ, ಕಲಿಸ್ಬೇಕಾದ್ರೆ 3 ಸ್ಪೂನ್ ಆದರೆ ಸಾಕಾಗುತ್ತೆ. ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡಿ. ಯಾವ ಥರ ಮಾಡ್ಕೊಳ್ಳೋದಿದ್ದು ಮಸಾಲ ಪೌಡರು? ಇದು ಮಸಾಲ ಪೌಡರ್, ಇದು ಪ್ಯಾಕೆಟ್ ಪೌಡರ್ ನಾನು ತಂದಿದ್ದೀನಿ ಆ್ಯಕ್ಚುಲಿ. ನೀನು ಮಾಡಿರೋದಲ್ವಾ? ಕಳ್ಳ. ನೀಟಾಗಿ ಖಾರ ಹಿಡಿಬೇಕು. ಅದು ನೀನು ಕಲ್ಸೋದ್ರಲ್ಲೇ ಗೊತ್ತಾಗ್ತಿದೆ ನೀನು ಫಸ್ಟ್ ಟೈಮ್ ಅಡುಗೆ ಮಾಡ್ತೀನಿ. ಅಡುಗೆ ಮಾಡೋ ಅಭ್ಯಾಸ ಇಲ್ಲ. ಹೆಂಗೆ ಬರ್ತದೋ ಏನೋ. ಹಾಕಬೇಕಾ? ಜಾಸ್ತಿ ಆಯ್ತಾ ಪೌಡ್ರು? ನನಗೆ ಗೊತ್ತಿಲ್ಲ. ಫಸ್ಟು ಏನು ಮಾಡಬೇಕಿತ್ತು ಗೊತ್ತಾ? ನೀನು ಮೊಟ್ಟೆಗೆ ಮಸಾಲ ಹಾಕೋನೆಲ್ಲ ಕಲಿಸ್ಬಿಟ್ಟು ಆಮೇಲೆ ಹಚ್ಬೇಕಿತ್ತು ನೀಟಾಗಿ. ಈಗ ಹಾಕಿ ನೀಟಾಗಿ. ಆಯ್ತಾ? ಹೌದು, ಆಗಿದೆ. ಏನು ಫಿಶ್ ಇದು? ಕಾಟ್ಲಾ ಫಿಶ್ಶು. ಬೋನ್ಲೆಸ್ ಫಿಶ್ಶು, ಕಾಟ್ಲಾ ಫಿಶ್ಶು. ಇದೆಲ್ಲ ಕಲಸಾಗಿದೆ. ಇದನ್ನು 1 ಅವರ್ ಇಡಬೇಕಾಗುತ್ತೆ. ಮ್ಯಾರಿನೇಟ್ ಆಗಬೇಕು. ಅದಾದ ನಂತರ ನಾವು ಆಯಿಲ್ಗೆ ಹಾಕಿ ಫ್ರೈ ಮಾಡೋದು. ಎಸ್, ಮಸಾಲ ಕಲಸಿಟ್ಟು ಫಿಶ್ನ ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಇಟ್ಟೆ. ಪಾಪಗೂ ಸ್ನಾನ ಮಾಡಿಸೋಣ ಅಂತ ಆಯಿಲ್ ಮಸಾಜ್ ಮಾಡ್ತಾ ಇದ್ದೆ.
ಪಾಪ ಉಮೇಶ್ಗೂ ಫಸ್ಟ್ ಟೈಮ್ ಮಾಡ್ತಿರೋದು, ಅವ್ರಿಗೂ ಸರಿಯಾಗಿ ಗೊತ್ತಾಗಿಲ್ಲ. ಮೊಟ್ಟೆ ಹಾಕ್ಕೊಂಡು ಆಮೇಲೆ ಅದು ಪೌಡರ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ ಆಮೇಲೆ ಫಿಶ್ ಹಾಕಬೇಕಿತ್ತು. ಬಟ್ ಅವರು ಫಸ್ಟು ಫಿಶ್ ಹಾಕ್ಕೊಂಡು ಮಸಾಲ ಎಲ್ಲ ಹಾಕಿದ್ರು. ಅದು ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಹಿಡಿಯೋ ಥರ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ನೋಡಬೇಕು ಯಾವ ಥರ ಬರುತ್ತೆ ಅಂತ. ನಾನು ಇವಾಗ ಹೋಗಿ ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ. ಪಾಪಗೆ ಸ್ನಾನ ಮಾಡಿಸಿ ಅವ್ರಿಗೂ ಮಲಗಿಸಿ ಇನ್ನು ನಾನು ಸ್ನಾನ ಮಾಡಬೇಕು. ಅಷ್ಟರಲ್ಲಿ ಫಿಶ್ಶು ಆಗುತ್ತೆ. ಉಮೇಶ್ ಕೂಡ ಪಲಾವ್ ಮಾಡ್ತೀನಿ ಅಂತ ಅದನ್ನು ಹೇಳಿಸ್ಕೊಂಡಿದ್ದಾರೆ, ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಪಾಪುದು ಸ್ನಾನ ಆಯಿತು, ಅವಳು ಮಲ್ಕೊಂಡ್ಳು ನೋಡಿ. ಆವಾಗಲೇ ಮಲಗಿಸ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೀನಿ. ನಾನು ಬರೋಷ್ಟರಲ್ಲಿ ಎದ್ಬಿಟ್ಟಿದ್ದಾಳೆ. ಅಲ್ಲಿ ಪಪ್ಪ ಅಲ್ಲಿ ಮಗಳು ಪಾಪ ಇಲ್ಲಿ ಆಯ್ ಮಾಡು. ಆಯ್ ಆಯ್ ಅಮ್ಮ ಅಮ್ಮ ಚಿನ್ನಮ್ಮ. ಪಾಪನು ಆಟ ಆಡ್ತಿದ್ದಾಳೆ. ಇವಾಗ ನಾವು ಊಟ ಮಾಡಬೇಕು. ಫಿಶ್ ಇವಾಗ ಮಾಡ್ಕೊಳಕ್ಕಾಗ್ತಿಲ್ಲ. ಸಂಜೆ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಈಗ ಪಲಾವ್ ತಿಂತಾಯಿದ್ದೀವಿ. ಸಂಜೆ ಪಲಾವ್ ಜೊತೆಗೆ ಫಿಶ್ ಇರುತ್ತೆ ನೋಡಿ. ಇದು ಉಮೇಶ್ ಮಾಡಿದ್ದು ಚೆನ್ನಾಗಿ ಬಂದಿದೆ ಅನ್ನಿಸ್ತಿದೆ. ಫ್ಲೇವರ್ ಎಲ್ಲ ಚೆನ್ನಾಗಿದೆ. ಇನ್ನು ನೋಡಿ ಟೇಸ್ಟ್ ಹೇಳ್ತೀನಿ. ಇವಾಗ ಊಟ ಮಾಡಿ ಪಾಪನು ಮಲಗಿಸ್ಬೇಕು. ಮಧ್ಯಾಹ್ನ ಊಟ ಮಾಡಿ ಎಲ್ಲ ಮಲ್ಕೊಬಿಟ್ಟಿದ್ವಿ. ಪಾಪನೂ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಅವಳ ಜೊತೆ ನಾವು ಸೇರ್ಕೊಂಡು ನಿದ್ದೆ ಮಾಡಿದ್ದೀವಿ. ಇವಾಗ ಕಾಫಿ ಆಯಿತು. ಕಾಫಿ ಕುಡಿದು ಹಾಗೆ ಟಿ ವಿ ನೋಡ್ತಾ ಇದ್ವಿ. ಇವರು ಉಮೇಶು ಏನೋ ಹೊರಗಡೆ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಮತ್ತು ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಫಿಶ್ಶು ಮಧ್ಯಾಹ್ನ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಮಾಡಬೇಕು. ಮಧ್ಯಾಹ್ನ ಕಲಸಿಟ್ಟಿದ್ದು ಅದೇನೋ ಸಂಜೆ ಮೇಲೆ ಮಾಡೋಣ ಅಂದರು. ಅದಕ್ಕೆ ಇವಾಗ ಅದನ್ನ ಫಿಶ್ ತವಾ ಫ್ರೈ ಮಾಡಬೇಕು. ಅದೇ ಉಮೇಶೇ ಬಂದು ಮಾಡಬೇಕು, ನನಗೆ ಗೊತ್ತಿಲ್ಲ. ಅವರೇ ಮಾಡ್ತೀನಿ ಅಂತ ಹೇಳಿರೋದು. ನೋಡಬೇಕು ಅವ್ರು ಮಾಡ್ತಾರೆ ಅಂತ. ಮಗಲು ಆರದು ಆಯ್ ಮಾಡಿ ಎಲ್ಲರಿಗೂ. ಆಯ್ ಆಯ್. ನನ್ನ ಮಗಳು ಫಸ್ಟ್ ಟೈಮ್ ಇವತ್ತು ಅಂಬೆಗಾಲಿಟ್ಲ ಗೊತ್ತಾ? ಅಲ್ಲ ಮಗಳೇ ನೀನು ಅಂಬೆಗಾಲಿಟ್ಟಿದ್ದು. ಅಯ್ಯೋ ಬರ್ತೀಯಾ? ಚಿನ್ನಮ್ಮ ಇಲ್ಲಿ ಆಯ್ ಮಾಡಲ್ಲ, ಎಲ್ಲರಿಗೂ ಆಯ್ ಮಾಡು. ಚಿನ್ನಮ್ಮ ಓಡ್ ಬಂದಿರೋದಿಲ್ಲಿ ನನ್ನ ಹತ್ರ ಚೈನ್ ಇಟ್ಕೊಂಡು ಬಾಯಿಗೆ ಹಾಕೊಳ್ಳೋಕ್ಕೆ. ನನ್ನ ಹತ್ರ ಬರೋದೇ ಅವಳು ಅದಕ್ಕೇನೆ. ಚೈನ್ ಇಟ್ಕೊಳ್ಳೋದು ಬಾಯಿಗೆ ಹಾಕೊಳ್ಳೋದು. ಈಗ ಏನು ಕೊಟ್ಟರು ಬಾಯಿಗೆ ಹಾಕೊಳತ್ತವೆ. ಇವಾಗ ಅವಳು ಅಂಬೆಗಾಲಿಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಡೈಲಿ ಏನಾದರೂ ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ತಾನೆ ಇರ್ತಾಳೆ. ಅವಳನ್ನ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ ನಮಗೂ ಕೂಡ. ನಾನಂತೂ ಇಷ್ಟು ಚಿಕ್ಕ ಪಾಪುದು ಈ ಥರ ಗ್ರೋತಿಂಗೆಲ್ಲ ನಾನು ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನನ್ನ ಮಗಳನ್ನ ನಾನು ನೋಡ್ತಾ ಇರೋದು. ನನಗೆ ಯಾವ ಟೈಮಲ್ಲಿ ಮಕ್ಕಳು ಯಾವ ಥರ ಗ್ರೋತ್ ಆಗ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವಳು ಏನೇ ಹೊಸ್ದಾಗಿ ಮಾಡಿದ್ರು ಕೂಡ ನನಗೆ ತುಂಬ ಖುಷಿ ಆಗುತ್ತೆ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ತುಂಬ ಇಷ್ಟ. ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೆಳಿಗ್ಗೆ ಯಾವಾಗಾಗತ್ತೆ, ಸಂಜೆ ಯಾವಾಗಾಗತ್ತೆ, ನೈಟ್ ಯಾವಾಗಾಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಮುದ್ದು ಅವಳು. ಮತ್ತು ತುಂಬ ಮುದ್ದು ಮಾಡಿಸ್ಕೋತಾಳೆ. ಯಾವಾಗಲೂ ನಾವಿಬ್ಬರಲ್ಲಿ ಯಾರು ಒಬ್ಬರು ಅವಳ ಮುಂದೆ ಇರಲೇಬೇಕು. ಇಲ್ಲ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಥರ ಅವಳು. ಉಮೇಶ್ ಹೊರಗಡೆ ಹೋಗ್ತಿದ್ದಾರೆ. ಅದಕ್ಕೆ ಅವಳು ನಾನು ಬರ್ತೀನಿ ಅಂತ ಹೇಳ್ತಿದ್ದಾಳೆ ಅವರಪ್ಪಂಗೆ. ಎತ್ಕೊಬಿಡು ಅಂತ. ಹೋಗ್ತೀಯಾ ಪಪ್ಪ ಜೊತೆ? ಪಪ್ಪ ಜೊತೆ ಹೋಗ್ತೀಯಾ? ಹೋಗು, ಬರ್ತಾಳಂತೆ, ಕರ್ಕೊಂಡು ಹೋಗು. ಈ ಕಡೆ ಹೋಗು, ನೋಡೋಣ ಏನು ಬರ್ತಾನೆ ಅಂತ. ಬಾಯ್ ಪಾಪ. ನಾವು ಕೆಳಗಡೆ ಬಿಡೋದೇ ತಡ. ಅವಳಂತೂ ಅಂಬೆಗಾಲಿಡಕ್ಕೆ ಟ್ರೈ ಮಾಡ್ತಾನೆ ಇರ್ತಾಳೆ. ನಮಗೆ ಬೇರೆ ಭಯ ಅವಳೆಲ್ಲಿ ಬಿದ್ದು ಏನು ಏಟ್ ಮಾಡ್ಕೊಬಿಡ್ತಾಳೋ ಅಂತ.
ಕೆಳಗಡೆ ಬಿಡೋಕ್ಕೆ ಭಯ ಆಗುತ್ತೆ. ಆದರೂ ಕೂಡ ಕೆಳಗಡೆ ಅವಳು ಜಾಸ್ತಿ ತುಂಬ ಹೊತ್ತು ಎತ್ಕೊಳ್ಳಿ ಅಂತಲೂ ಹಠ ಮಾಡಲ್ಲ, ಕೆಳಗಡೆ ಬಿಡಿ ಅಂತ ಹಠ ಮಾಡ್ತಾಳೆ. ಏಕೆಂದರೆ ಅವಳು ಎಲ್ಲ ಕಡೆ ಓಡಾಡ್ಬೋದಲ್ಲ, ಅವಳಿಗೆ ಇಷ್ಟ ಬಂದ ಕಡೆ. ಅದಕ್ಕೋಸ್ಕರ ಅವಳು ಕೆಳಗಡೆ ಬಿಡಿ 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 ಅಂತಾಳೆ. ನಾವು ಎತ್ಕೊಂಡು ಸುಮ್ಮನೆ ಅಳ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಷ್ಟೇ ಅವಳು ನಮ್ಮ ಹತ್ರ ಇರೋದು. ಕೆಳಗಡೆ ಬಿಟ್ಬಿಟ್ಟು ಅವಳು ಪಾಡ್ಗಳು ಆಟ ಆಡ್ತಿರ್ತಾಳೆ. ನೋಡಿ ಮತ್ತೆ ಅಂಬೆಗೆ ಹಾಲು ಇಟ್ಕೊಂಡು ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ತುಂಬ ಖುಷಿಯಾಗತ್ತೆ ಅವಳನ್ನು ನೋಡಿದ್ರೆ ನನಗೆ. ಬೇಡ ಪಾಪ. ಬೇಡ. ಇವಳಿಗೆ ನನ್ನ ಕೂದಲು ಅಂದರೆ ಭಾರಿ ಇಷ್ಟ. ನಾನು ಪಾಪು ಆಟ ಆಡ್ತಿದ್ವಿ. ಅಷ್ಟರಲ್ಲಿ ಉಮೇಶ್ ಕೂಡ ಬಂದರು. ಉಮೇಶ್ ಬಂದಮೇಲೆ ಅವರು ತವಾ ಫ್ರೈ ಮಾಡೋಣ ಅಂತ ಹೋದ್ವಿ. ಪಾಪುನು ಅಲ್ಲೇ ಮಲಗಿಸ್ಕೊಂಡು. ಪಪ್ಪ ಅಡುಗೆ ಮಾಡೋದು ನೋಡೋಕೆ ಬಂದಿದೆಯಾ? ಈಗ ಉಮೇಶ್ ತವಾ ಫ್ರೈ ಮಾಡ್ತಾ ಇದ್ದಾರೆ. ಎಷ್ಟು 1 ಅವರ್ ಇಟ್ಟಿದ್ದಾ? 1 ಅವರ್ ಮೇಲೆ ಆಯಿತು. ಮುಚ್ಚಿ ಬೇಯಿಸ್ಬೇಕಾ? ಮುಚ್ಚಿ ಬೇಯಿಸೋಣ, ಬೇಗ ಬೇಯುತ್ತೆ. ದಬಾಕೋ. ಸ್ಪೂನ್ ತಗೋಪ್ಪ, ಕೈ ಬೇಡ. ಪಡಿತರ ಥರ ಕೈಗೆ ಸುಟ್ಟದು. ದಬ್ಬಾಕು ದಬ್ಬಾಕು ದಬ್ಬಾಕು. ನಮ್ಮನೇಲಿ ಹೆಂಗೆ ಮಾಡ್ತಿದ್ವಿ ಅಂದರೆ, ಫುಲ್ಲು ಉಂಡೆ ಬರುತ್ತಲ್ಲ ನೋಡು, ಅದನ್ನು ಮಧ್ಯೆ ಹಿಂಗೆ ಇದು ಮಾಡಿಬಿಟ್ಟು ಬೇಯಿಸ್ತಾ ಇದ್ದಿದ್ದು. ಉದ್ದ ಸಣ್ಣ ಸಣ್ಣದು ಬರುತ್ತೆ ನೋಡು, ಫುಲ್ ಆ ಕಡೆ ಬೇಯಿಸಿ ಈ ಕಡೆ ಬೇಯಿಸಿದ್ರೆ ಮುಗಿತಾ ಇತ್ತು ಅದು. ಫಸ್ಟ್ ಟೈಮು ಫಿಶ್ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಉಮೇಶ್? ನೋಡಿ ಟೇಸ್ಟ್ ಹೇಳಿ. ತಿಂದು ತಿಂದು ನಾನೇ ಹೇಳ್ಬೇಕು. ಈ ಸಲ ನೀವೇ ಮಾಡ್ತಾ ಇದ್ರು, ಈ ಸಲ ನನ್ನ ಕಡೆಯಿಂದ ರುಚಿ ನೋಡಲಿ ಅಂತ ಮಾಡ್ತಾ ಇದ್ವಿ. ಸ್ಪೆಷಲ್ ಸಂಡೇ ಸ್ಪೆಷಲ್ ಹೋಟೆಲ್ ಸ್ಟೈಲ್ ತವಾ ಫ್ರೈ. ಓ ಮೈ ಗಾಡ್. ಹಲೋ ಪಾಪ, ಫ್ರೈ ರೆಡಿ ಆಗ್ತಾ ಇದೆ. ರೆಡಿ ಆದಮೇಲೆ ತಿಂದ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡಬೇಕು. ಇವಾಗ ನಾನು ಊಟ ಮಾಡ್ತಾಯಿದ್ದೆ, ಉಮೇಶ್ ಪಾಪು ನೋಡ್ಕೋತಾ ಇದ್ರು. ಇವಾಗ ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡೋಕ್ಕಾಗಲ್ಲ.
ಪಾಪುನ ಯಾರಾದರೂ ಒಬ್ಬರು ನೋಡ್ಕೊಳ್ಳೇಬೇಕು, ಅದಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ಊಟ ಪಾಪುಗೂ ಬಟ್ಟೆ ಚೇಂಜ್ ಮಾಡಿ ಅವಳು ರೆಡಿ ಮಾಡಿದೆ. ನಂದು ಊಟ ಆಯಿತು, ಫಿಶ್ ಕೂಡ ತಿಂದೆ, ಚೆನ್ನಾಗಿ ಬಂದಿತ್ತು ಉಮೇಶ್ ಮಾಡಿದ್ದು. ಫಸ್ಟ್ ಟೈಮ್ ಮಾಡಿದ್ದಾರೆ ಇವತ್ತು, ಏನೋ ಗೊತ್ತಿಲ್ಲಪ್ಪ, ನನಗೂ ಸ್ವಲ್ಪ ಕೋಲ್ಡ್ ಆಗ್ತಾ ಇತ್ತು, ತಣ್ಣೀರು ಮುಟ್ಟೋದು ಬೇಡ ಅಂದ್ಬಿಟ್ಟು ಅವರೇ ಇವತ್ತು ನಾನೇ ಮಾಡ್ತೀನಿ ಅಂದ್ಬಿಟ್ಟು ಚಿಕನ್ ಪಲಾವ್ ಮತ್ತು ಇದು ಮಾಡಿದರು, ಫಿಶ್ ತವಾ ಫ್ರೈ ಮಾಡಿದರು. ಮಧ್ಯಾಹ್ನನೂ ಅದನ್ನೇ ತಿಂದ್ವಿ, ಲೈಟಾಗಿ ಈಗಲೂ ಅದನ್ನೇ ತಿಂದು ಈಗ ಮಲ್ಕೋಬೇಕು. ಪಾಪುಗೂ ರೆಡಿ ಮಾಡಿದ್ವಿ ಮಲ್ಕೊಳ್ಳೋಣ ಅಂತ, ಅವಳಿನ್ನೂ ಮಲ್ಕೋತಿಲ್ಲ, ಆಟ ಆಡ್ತಿದ್ದಾಳೆ. ಉಮೇಶ್ ಇವಾಗ ಊಟ ಮಾಡ್ತಾ ಇದ್ದಾರೆ. ಅವ್ರದ್ದು ಊಟ ಆದಮೇಲೆ ಇವಳನ್ನ ಮಲಗಿಸಿ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಂಡೇ ಹೇಗಿತ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಇಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ. ಇವಳಂತೂ ಇನ್ನೂ ಮಲಗ್ತಾ ಇಲ್ಲ, ಉಮೇಶ್ದು ಕೂಡ ಊಟ ಆಯಿತು. ಇವಳಿನ್ನೂ ಆಟ ಆಡೋದ್ರಲ್ಲೇ ಬ್ಯುಸಿ ಆಗಿದ್ದಾಳೆ. ಪಾಪ ಚಿನ್ನಮ್ಮ ಅವಳಿಗೆ ಖುಷಿ. ನಿದ್ದೆ ಮಾಡೋ ಟೈಮಲ್ಲಿ ಅವಳು ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾಳೆ, ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾಳೆ ಮಗಳು. ಅಲ್ಲ ಮಗಳು, ನನ್ನ ಕೂದಲು ಕಂಡ್ರೆ ಅವಳಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ನನ್ನ ಕೂದಲು ಸಿಗೋದನ್ನೇ ಕಾಯ್ತಾ ಇರ್ತಾಳೆ, ಹಿಡ್ಕೊಂಡು ಎಳೆಯುತ್ತಾಳೆ. ಅಲ್ಲ ಮಗಳು. ಉಮೇಶ್ದು ಕೂಡ ಇವಾಗ ಊಟ ಆಯಿತು. ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು.